ಪೂಜಾ ಕೋಣೆಯಲ್ಲಿ ಈ ವಸ್ತುಗಳನ್ನು ಎಂದಿಗೂ ಇಡಬಾರದು. 1. ಪೂಜಾ ಮಂದಿರದಲ್ಲಿ 2 ಶಂಖಗಳನ್ನು ಇಡಬಾರದು. 2. ಮನೆಯಲ್ಲಿ 3 ಗಣೇಶ ಇಟ್ಟು ಪೂಜೆ ಸಲ್ಲಿಸಬಾರದು. 3. ಕಳಸದಲ್ಲಿ ಎಲೆ ಒಣಗಿದರೆ ಹಾಗೆ ಇಟ್ಟು ಪೂಜೆ ಮಾಡಬಾರದು. 4. 2 ಗೋಮತಿ ಚಕ್ರಗಳನ್ನು ಇಟ್ಟು ಪೂಜೆಯನ್ನು ಮಾಡಬಾರದು. 5. ಮನೆಯಲ್ಲಿ ನಿಂತ ಲಕ್ಷ್ಮೀ ದೇವಿಯನ್ನು ಇಟ್ಟು ಪೂಜೆ ಮಾಡಬಾರದು. 6. ಪೂಜಾ ಮಂದಿರದಲ್ಲಿ 2 ಶಿವಲಿಂಗ ಇಟ್ಟು ಪೂಜೆ ಮಾಡಬಾರದು. 7. ಮನೆಯ ಪೂಜಾ ಮಂದಿರದಲ್ಲಿ 2 ಸೂರ್ಯರನ್ನು ಇಟ್ಟು ಪೂಜೆ ಸಲ್ಲಿಸಬಾರದು. 8. ಪೂಜಾ ಮಂದಿರದಲ್ಲಿ 3 ದುರ್ಗಾ ಮಾತೆಯ ವಿಗ್ರಹಗಳನ್ನು ಇಟ್ಟು ಪೂಜೆ ಮಾಡಬಾರದು. 9. ಮನೆಯಲ್ಲಿ ದೊಡ್ಡ ದೇವರ ವಿಗ್ರಹಗಳನ್ನು ಇಟ್ಟುಕೊಳ್ಳಬಾರದು. ಒಂದು ವೇಳೆ ಇದ್ದರೆ ತಪ್ಪದೆ ಪ್ರತಿದಿನ ಅಖಂಡಲ ದೀಪವನ್ನು ಇಟ್ಟು ಪೂಜೆ ನೈವೇದ್ಯಗಳನ್ನು ಸಲ್ಲಿಸಬೇಕು. 10. 2 ಅಥವಾ ಹೆಚ್ಚಿನ ಸಂಖ್ಯೆಯಲ್ಲಿ ಸಾಲಿಗ್ರಾಮಗಳನ್ನು ಇಟ್ಟು ಪೂಜೆ ಮಾಡುವುದರಿಂದ ಮನೆಯ ಎಲ್ಲ ಸದಸ್ಯರು ತುಂಬ ನಷ್ಟಗಳನ್ನು ಎದುರಿಸಬೇಕಾಗುತ್ತದೆ ಹಾಗೂ ಕಷ್ಟ ನಷ್ಟಗಳ ಜೊತೆಗೆ ಹಣಕಾಸಿನ ಸಮಸ್ಯೆಯನ್ನು ಸಹ ಎದುರಿಸಬೇಕಾಗುತ್ತದೆ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಸ್ನೇಹಿತರೆ. ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ದಯವಿಟ್ಟು ಈಗಲೇ ನಮ್ಮ ಎವ್ನೆಸ್ ಯೂಸ್ಫುಲ್ ಮಾಹಿತಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಎಲ್ಲರಿಗೂ ಈ ಮಾಹಿತಿ ತಲುಪಲಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.